ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಕಾವ್ಯ ಮೋಟಿವ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ. ಸ್ನೇಹಿತರೆ, ಇವತ್ತು ಪ್ರತಿದಿನ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾನೇ ಇದೆ. ಅದರಲ್ಲೂ ಲೈಂಗಿಕ ದೌರ್ಜನ್ಯ ತುಂಬ ಜಾಸ್ತಿಯಾಗಿದೆ. ಮತ್ತು ಕಾಲೇಜಿಗೆ ಹೋದ ಮಕ್ಕಳು, ಶಾಲೆಗೆ ಹೋದ ಮಕ್ಕಳು ಹಿಂತಿರುಗಿ ಮನೆಗೆ ಬರುವುದೇ ದೊಡ್ಡ ಸಮಸ್ಯೆ ಆಗಿದೆ. ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ತುಂಬ ಗೌರವವಿದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಾರೆ. ಎಲ್ಲಿ ನಾರಿಯರು ಗೌರವವಾದಗಳಿಂದ ಕಾಣಲ್ಪಡುತ್ತಾರೋ ಅಲ್ಲಿ ದೇವತೆಗಳು ತುಂಬ ಸಂತೋಷದಿಂದ ಇರ್ತಾರೆ ಅಂತ ಇದು ಮನಸ್ಮೃತಿಯಲ್ಲಿ ಬಂದಿರುವ ಮಾತು. ಮಹಿಳೆಯರನ್ನು ಪವಿತ್ರ ಸ್ಥಾನದಲ್ಲಿ ಕಾಣಬೇಕು ಎಂಬುದು ನಮ್ಮ ಸಂಸ್ಕೃತಿ ಕೂಡ. ಆದರೆ ಇತ್ತೀಚೆಗೆ ಮಹಿಳೆಯರ ಪಾವಿತ್ರ್ಯಕ್ಕೆ ಧಕ್ಕೆ ತರುವಂತಹ, ಅವರ ಬದುಕಿಗೆ ಮಾರಕವಾದಂಥ ಹೀನ ಕೃತ್ಯಗಳು ಹಿಂದೆಂದಿಗಿಂತ ಹೆಚ್ಚಾಗಿ ಯಾವುದೇ ಎಗ್ಗಿಲ್ಲದೆ ನಡೆಯುತ್ತಿವೆ. ಸಾಹಿತ್ಯ, ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ಕ್ರೀಡೆ ಹೀಗೆ ಎಲ್ಲ ರಂಗಗಳಲ್ಲೂ ಪುರುಷರಿಗಿಂತ ಹೆಚ್ಚಿನ ರೀತಿ ಮಹಿಳೆಯರೇ ಕೂಡ ಇದ್ದಾರೆ. ಆದರೆ ಮಹಿಳೆಯರಿಗೆ ಕೆಲ ಪುರುಷರು ಕೊಡುತ್ತಿರುವ ಲೈಂಗಿಕ ಕಿರುಕುಳ ಎನ್ನುವ ಚಿತ್ರಹಿಂಸೆಯಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ. ಮಹಿಳೆಯರು ತಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ಸಾಕಷ್ಟು ಸುರಕ್ಷತೆ ಇಲ್ಲದೆ ದಮನಾಗುತ್ತಾರೆ. ಅನ್ಯಾಯವನ್ನು ಹೇಳಿಕೊಳ್ಳಲು ಆಗದೆ ಮಾನಸಿಕ ಹಿಂಸೆಯನ್ನು ಅನುಭವಿಸುತ್ತಾರೆ. ದುಡಿಯಬೇಕಾದ ಪರಿಸ್ಥಿತಿ ಇದೆ. ಕೆಲಸ ಮಾಡುವ ಕ್ಷೇತ್ರಗಳಲ್ಲಿ ಅಷ್ಟೇ ಅಲ್ಲ, ಓದುವ ಕಂದಮ್ಮಗಳಾಗಿರಲಿ, ಕಾಲೇಜು ವಿದ್ಯಾರ್ಥಿನಿಯರಾಗಿರಲಿ, ಮನೆಯಲ್ಲಿ ಮಲಗಿರುವ ಯುವತಿಯರೇ ಆಗಿರಲಿ, ಕಾಮ ಪಿಶಾಚಿ ಎನಿಸಿದ ನರರೂಪದ ಕೆಲ ರಾಕ್ಷಸರು ತಮ್ಮ ಲೈಂಗಿಕ ಬೇಡಿಕೆಗಳಿಗೆ ಸ್ಪಂದಿಸಲಿಲ್ಲ ಎಂಬ ಕಾರಣಕ್ಕೆ ಹೆಣ್ಣು ಮಕ್ಕಳನ್ನು ಕ್ರಿಮಿಗಳನ್ನು ಹೊಸಕ್ಕೆ ಹಾಕುವಂತೆ, ಕಳೆಗಿಡಗಳನ್ನು ಕೊಚ್ಚಿ ಎಸೆಯುವಂತೆ ಅನುಮಾನುಷವಾಗಿ ಹತ್ಯೆಗೈಯುತ್ತಿದ್ದಾರೆ. ಪ್ರತಿದಿನ ಒಂದಲ್ಲ ಒಂದು ಭೀಕರ ದೌರ್ಜನ್ಯ ಮಹಿಳೆಯರ ಮೇಲೆ ನಡೆಯುತ್ತಲೇ ಇದೆ. ಮಾಧ್ಯಮಗಳಲ್ಲಿ ಒಂದು ವರದಿಯನ್ನು ನೋಡಿ ಅಯ್ಯೋ ಎಂದು ನಾವು ಕೊರಗಿರುತ್ತಿರುವಾಗಲೇ ಮತ್ತೊಂದು ಘನಘೋರ ನಡೆಯುತ್ತದೆ. ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾದ ಕೃತ್ಯಗಳನ್ನು ಮಾಡುತ್ತದೆ. ಏನಪ್ಪ ಈ ಲೈಂಗಿಕ ಕಿರುಕುಳ ಇಷ್ಟೊಂದು ಮುಂದುವರೆದಿದೆ? ಯಾವುದೇ ಮಹಿಳೆ ತಾನು ಕೆಲಸ ಮಾಡುತ್ತಿರುವ ಸ್ಥಳಗಳಲ್ಲಿ ತನ್ನ ಪಾವಿತ್ರ್ಯಕ್ಕೆ ಧಕ್ಕೆ ಬರುವಂತಹ ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುರುಷರಿಂದ ಅಗತ್ಯಕ್ಕಿಂತ ಕಿರುಕುಳವನ್ನು, ಅಸಭ್ಯ ವರ್ತನೆಯನ್ನು ಲೈಂಗಿಕ ಕಿರುಕುಳ ಎನ್ನಬಹುದು. ಕೆಲಸ ಮಾಡುತ್ತಿರುವ ಸ್ಥಳಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಲೈಂಗಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ಪುರುಷರ ಅಸಭ್ಯ ಮಾತು, ವರ್ತನೆಗಳು ಮಹಿಳೆಯರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತೆ ಇದ್ದರೆ ಅದು ಲೈಂಗಿಕ ಕಿರುಕುಳ. ದೈಹಿಕ ಸ್ಪರ್ಶ ಅಥವಾ ಅದರ ಮುಂದುವರಿಕೆ, ಲೈಂಗಿಕ ಸಹಕಾರಕ್ಕೆ ಕೋರಿಕೆ, ಲೈಂಗಿಕತೆಗೆ ಸಂಬಂಧಿಸಿದಂತೆ ಅಸಹ್ಯ ಮಾತು ಹೇಳಿಕೆಗಳು, ಅಶ್ಲೀಲ ಚಿತ್ರಗಳನ್ನು ತೋರಿಸುವುದು, ವಿನಿಮಯ ಮಾಡಿಕೊಳ್ಳುವುದು ಇತ್ಯಾದಿ. ನಾರಿಯರು ಲೈಂಗಿಕ ದೌರ್ಜನ್ಯಗಳಿಗೆ ಒಳಗಾದ, ಅವರ ಚಾರಿತ್ರ್ಯವಧಿಯಾದಾಗ ಪುರುಷನೊಬ್ಬ ಈ ವಿಚಾರದಲ್ಲಿ ಘನಘೋರ ಪಿಶಾಚಿಕರ ಕೃತ್ಯ ಎಸಗಿದ್ದಾರೆ. ನಾವೆಲ್ಲ ಮನಬಂದಂತೆ ಶಾಪ ಹಾಕ್ತೇವೆ. ಅಯ್ಯೋ ಛೇ, ಎಂಥ ಅನ್ಯಾಯ ಆಗಿಹೋಯಿತು ಎನ್ನುತ್ತಾ ನಮ್ಮ ಹೃದಯದ ವೇದನೆಯನ್ನು ಹೊರಹಾಕುತ್ತೇವೆ. ಸರಿ ತಪ್ಪುಗಳ ಲೆಕ್ಕಾಚಾರವನ್ನು ನಾವು ಸಾಮಾನ್ಯ ಮನುಷ್ಯರು ಮಾಡುವುದಿಲ್ಲ. ಜೊತೆಗೆ ಅಂಥ ಭೀಕರ ಸಂದರ್ಭದಲ್ಲಿ ತಪ್ಪು ಏಕಮುಖವಾಗಿ ಕಾಣಿಸುವುದು ಸಹಜ. ಆದರೆ ಇಲ್ಲಿ ಮಹಿಳೆಯರ ಪಾತ್ರ ಏನೂ ಇಲ್ಲವೇ? ಈ ಬಗ್ಗೆ ಕೂಡ ನಾವು ಚಿಂತನೆ ನಡೆಸಬೇಕಾಗುತ್ತದೆ. ಸಂಘಟಿತ, ಅಸಂಘಟಿತ, ಸರ್ಕಾರಿ, ಖಾಸಗಿ ಯಾವುದೇ ವಲಯಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಮಹಿಳೆಯರು ತಮಗೆ ತಾವೇ ಹಾಕಿಕೊಳ್ಳಬೇಕಾದ ಕೆಲ ಚೌಕಟ್ಟುಗಳಿವೆ. ಮುಖ್ಯವಾಗಿ ಋಣ, ಎಚ್ಚರ, ಹಗುರ, ಗಾಂಭೀರ್ಯ ಈ 4 ಅಂಶಗಳಲ್ಲಿ ಮಹಿಳೆಯರು ಜಾಗೃತರಾಗಿರಬೇಕು. ಈ ಚೌಕಟ್ಟಿನಲ್ಲಿ ಹೆಜ್ಜೆಗಳಾಗಬೇಕು, ತಾಳ್ಮೆಯಿಂದ ಇರಬೇಕು. ತಮಗೆ ನಿಗದಿಪಡಿಸಿದ ಕೆಲಸ ಅವಧಿ ಮುಗಿದ ಬಳಿಕ ಕಚೇರಿ, ಕಾರ್ಖಾನೆಗಳಲ್ಲಿ
ನಿಲ್ಲಬೇಕಾದಂಥ ಸಂದರ್ಭ ಪಡ್ಕೊಳ್ಬಾರ್ದು. ನಿಮ್ಮ ಜೊತೆಗೆ ಮತ್ತೊಬ್ಬ ಸ್ನೇಹಿತೆಯನ್ನು ಜೊತೆಗಿರಿಸಿಕೊಳ್ಳುವುದು ಸೂಕ್ತ. ಎಚ್ಚರ ತಪ್ಪಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಮಹಿಳೆಯರು ತಮ್ಮ ಪಾವಿತ್ರ್ಯಕ್ಕೆ ಧಕ್ಕೆ ತರುವಂಥ ಪುರುಷ ಯಾವುದೇ ರೀತಿಯ ಅಸಹಜ ವರ್ತನೆಯನ್ನು ಹಗುರವಾಗಿ ಪರಿಗಣಿಸಬಾರದು. ನಿದರ್ಶನದ ಮೂಲಕ ಇದನ್ನು ಹೇಳುವುದಾದರೆ, ಒಬ್ಬ ಬಾಸ್ ಒಬ್ಬ ಓರ್ವ ಮಹಿಳೆ ನಿರತ ಮಹಿಳೆಗೆ ಫೈಲ್ ಒಂದನ್ನು ಹಸ್ತಾಂತರಿಸುವ ಸಂದರ್ಭದಲ್ಲಿ ಅಸಹಜ ಎನಿಸುವ ರೀತಿಯಲ್ಲಿ ಆಕೆಯ ಕೈಯನ್ನು ಸ್ಪರ್ಶಿಸುವುದು, ಅದು ಅಥವಾ ಅಸಭ್ಯ ನೋಟ ಬೀರುವುದು ಇತ್ಯಾದಿಗಳು ಮಾಡಿದಾಗ ಇಷ್ಟೇ ತಾನೇ ಎಂದು ಎಂದಿಗೂ ಯಾವುದಕ್ಕೂ ಹಗುರವಾಗಿ ಪರಿಗಣಿಸಬಾರದು. ಲೈಂಗಿಕ ಕಿರುಕುಳ ಆರಂಭ ಆಗುವುದೇ ಹೀಗೆ. ಆರಂಭಿಕ ಹಂತದಲ್ಲಿ ಚಿಕ್ಕ ಪುಟ್ಟ ಮಾತುಗಳನ್ನಾಡಿ ಆಕೆಯ ಪ್ರತಿಕ್ರಿಯೆ ಹೇಗಿರುತ್ತೆ ಎನ್ನುವುದನ್ನು ಆತ ಪರೀಕ್ಷೆ ಮಾಡುತ್ತಾನೆ. ಆಕೆಯ ವರ್ತನೆ, ವರಸೆ, ಸ್ಪಂದನೆ ಹೇಗಿದೆ ಎಂದು ಸೂಕ್ಷ್ಮವಾಗಿ ತಿಳಿದುಕೊಂಡೇ ಆತ ಮುಂದೂಡಿ ಇಡುವುದು. ಇಂತಹ ಘಟನೆಗಳು ನಡೆದಾಗ ಅವಧಿಯಲ್ಲಿಯೇ ಅದನ್ನು ಚಿವುಟಿ ಹಾಕಬೇಕು. ಹಗುರವಾಗಿ ತೆಗೆದುಕೊಂಡರೆ ಮುಂದೆ ಇದೆ ಆಕೆಗೆ ಭಾರವಾದೀತು. ಈಗ ನಮ್ಮೆಲ್ಲರಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ. ಸಂಯಮವನ್ನು ಕಾಯ್ದುಕೊಂಡ ಘನತೆ, ಗಾಂಭೀರ್ಯವನ್ನು ಮೈಗೂಡಿಸಿಕೊಂಡ ಮಹಿಳೆ ದೌರ್ಜನ್ಯಕ್ಕೆ ಒಳಗಾಗುವುದಿಲ್ಲವೇ? ಮಹಾಭಾರತದಲ್ಲಿ ದುಷ್ಟ ಚತುಷ್ಟಯರು ಇದ್ದಾರಲ್ಲ, ಹಾಗೆ ನಮ್ಮ ಸಮಾಜದಲ್ಲಿ ಕೂಡ ಇಂತಹ ಕೆಲ ಪುರುಷರು ಇರ್ತಾರೆ. ಅಂಥವರನ್ನು ಸರಿದಾರಿಗೆ ತರಲು ಕಾನೂನು ಇದೆ. ಲೈಂಗಿಕ ಕಿರುಕುಳ ಎನ್ನುವ ವಿಚಾರ ಬಂದಾಗ ಇದರಲ್ಲಿ ಪುರುಷನದ್ದೇ ತಪ್ಪು ಮಹಿಳೆ ಸರಿಯೆಂದು ಅಥವಾ ಮಹಿಳೆದೇ ತಪ್ಪು ಪುರುಷ ಸರಿಯೆಂದು ಸಾಮಾಜಿಕರಿಸಿ ಮಾಡಿ ಹೇಳುವುದು ಕಷ್ಟ. ಕೆಲವರಲ್ಲಿ ದುಷ್ಟ ಪ್ರವೃತ್ತಿಗಳು ಇರುತ್ತವೆ. ಆದರೂ ಸಂಸ್ಕಾರ ಅನ್ನೋದು ಅವರನ್ನು ಆ ದಾರಿಗೆ ಹೋಗದಂತೆ ತಡೆಯುತ್ತದೆ. ಲೈಂಗಿಕ ಆಸಕ್ತಿ ಎನ್ನುವುದು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲಿ ಇರುವಂತಹ ಸಹಜ ಬಯಕೆ. ಆ ಬಯಕೆಯನ್ನು ಮೃಗೀಯ ವರ್ತನೆಗಳ ಮೂಲಕ ಈಡೇರಿಸಿಕೊಳ್ಳಬಾರದು ಎನ್ನುವ ತಿಳುವಳಿಕೆ ಇದೆಯಲ್ಲ, ಅದು ಮನುಷ್ಯತ್ವ. ಶೀಲಂ ಸರ್ವತ್ರ ಭೂಷಣಂ ಎನ್ನುವ ಮಾತಿಗೆ ಬೆಲೆ ಬರುವಂತೆ ಯಾರು ತನ್ನಲ್ಲಿನ ಅಸಹಜ ಪ್ರವೃತ್ತಿಯನ್ನು ಕಳಚಿಕೊಳ್ಳುತ್ತಾ ಸುಸಂಸ್ಕೃತನಾಗಿ ನಾಗರಿಕನಾಗಿ ವ್ಯವಹರಿಸುತ್ತಾನೋ ಅವನಿಗೆ ಕಾನೂನು ಕಟ್ಟಳೆಗಳ ಬಿಗಿ ವ್ಯವಸ್ಥೆ ಬೇಕಾಗುವುದಿಲ್ಲ. ಕೆಲವರಿಗೆ ತಪ್ಪು ಯಾವುದು ಎನ್ನುವುದು ಗೊತ್ತಿದ್ದರೂ ಅದನ್ನು ಸರಿಪಡಿಸಿಕೊಳ್ಳಲು ಮನಸ್ಸಿರುವುದಿಲ್ಲ. ಸರಿಯಾದ ದಾರಿ ತಿಳಿದಿದ್ದರೂ ಆ ದಾರಿಯಲ್ಲಿ ಸಾಗುವುದಿಲ್ಲ. ಇಂತಹ ಮನಸ್ಥಿತಿಯ ಕೆಲ ಪುರುಷರು ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಕೊಡುತ್ತಾರೆ. ಅಂಥ ಸಂದರ್ಭದಲ್ಲಿ ಮಹಿಳೆಯರು ಏನು ಮಾಡಬೇಕು? ಮೊದಲನೆಯದಾಗಿ ಸಹಿಸಿಕೋ ಎನ್ನುವ ಇಕ್ಕಟ್ಟಿನ ಮನೋಭಾವನೆಯನ್ನು ಬಿಟ್ಟು ಬಿಡಬೇಕು. ಯಾಕೆ ಸಹಿಸಿಕೊಳ್ಳಬೇಕು? 1997ರಲ್ಲಿಯೇ ನಮ್ಮ ಸುಪ್ರೀಂ ಕೋರ್ಟು ಅಸ್ತಿತ್ವಕ್ಕೆ ತಂದಂಥ ಕಾನೂನು ಇನ್ನಷ್ಟು ಪರಿಷ್ಕೃತಗೊಂಡು ಲೈಂಗಿಕ ಕಿರುಕುಳದಿಂದ ಮಹಿಳೆಯರನ್ನು ತಡೆಯುವ, ಸಂರಕ್ಷಿಸುವ ಕಾಯಿದೆ ಜಾರಿಗೆ ತಂದಿದೆ. 2013ರಲ್ಲಿ ಜಾರಿಗೊಂಡ ಈ ಕಾನೂನು ಈಗ ಮಹಿಳೆಯರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತದೆ. ಉದ್ಯೋಗದಾತನ ಜವಾಬ್ದಾರಿಗಳು: ತನ್ನ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಮಹಿಳೆಯರಿಗೆ ಸುರಕ್ಷಿತ ವಾತಾವರಣವನ್ನು ಕಲ್ಪಿಸಬೇಕು. 2ನೇದು, ಲೈಂಗಿಕ ಕಿರುಕುಳದ ಬಗ್ಗೆ ಅದನ್ನೆಸಗಿಸಿದವರು ಎದುರಾಗಿಸಬೇಕಾಗುವ ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ಕೊಡುವ ವಿಚಾರಗಳನ್ನು ಫಲಕದ ಮೂಲಕ ಪ್ರದರ್ಶಿಸುವುದು, ಆ ಬಗ್ಗೆ ತಿಳುವಳಿಕೆ ನೀಡುವುದು. ಮಹಿಳೆಯರಿಗೆ ಅವರ ರಕ್ಷಣೆಯ ಬಗ್ಗೆ ಕಾನೂನಾತ್ಮಕವಾಗಿ ಇರುವ ಅನುಕೂಲಗಳ ಬಗ್ಗೆ ಜಾಗೃತಿ ಮೂಡಿಸುವುದು. ಅಧಿಕೃತವಾಗಿ ಜಾರಿಗೊಂಡಿರುವ ಫೋಶ್ ಕಾಯಿದೆ ಪ್ರಕಾರ ಲೈಂಗಿಕ ಕಿರುಕುಳ ನೀಡುವ ವ್ಯಕ್ತಿಗೆ ಆಗತಕ್ಕಂಥ ಶಿಕ್ಷೆಗಳ ತೀವ್ರತೆ ಬಗ್ಗೆ ಮನವರಿಕೆ ಮಾಡಿಸುವುದು. ಆಂತರಿಕ ದೂರು ವಿಭಾಗ ತೆರೆದು ತಮ್ಮ ಸಂಸ್ಥೆಯ ಅಥವಾ ಕಚೇರಿಯ ಹಿರಿಯ ಮಹಿಳಾ ಉದ್ಯೋಗಿಯನ್ನು ಮುಖ್ಯಸ್ಥೆಯನ್ನಾಗಿ ಆ ಕಮಿಟಿಯ 50% ಮಹಿಳಾ ಅಭ್ಯರ್ಥಿಗಳ ಇರುವಂತೆಯೂ ಓರ್ವ ಸದಸ್ಯೆ ಮಹಿಳಾ ಸಬಲೀಕರಣ NGO ರಿಂದ ಇರುವಂತೆಯೂ ನೋಡಿಕೊಳ್ಳುವುದು. ರಚನೆಗೊಂಡ ಆಂತರಿಕ ಕಮಿಟಿ ಸಕ್ರಿಯವಾಗಿದೆಯೇ ಎಂದು ತಿಳಿಯಲು ಆಗಾಗ್ಗೆ ಅವರಿಂದ ವರದಿಯನ್ನು ಪಡೆಯುವುದು. ದಾಖಲಿತ ದೂರಿಗೆ ಅವಶ್ಯಕತೆ ಇದ್ದರೆ ಮಧ್ಯಂತರ ಪರಿಹಾರ ನೀಡುವ ಬಗ್ಗೆ ಆಂತರಿಕ ಮತ್ತು ಲೋಕಲ್ ಕಂಪ್ಲೇಂಟ್ ಕಮಿಟಿಯೊಂದಿಗೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುವುದು. ದೂರು ದಾಖಲಿಸಿದ ಸಂತ್ರಸ್ತೆಯ ವರ್ಗಾವಣೆ, ಖಾತೆ ಬದಲಾವಣೆ, ಅವಶ್ಯಕವಿದ್ದಲ್ಲಿ 3 ತಿಂಗಳ ಕಾಲ ರಜೆ
ಇತ್ಯಾದಿಗಳ ಬಗ್ಗೆ ಮುತುವರ್ಜಿ ವಹಿಸುವುದು. ಪ್ರಕರಣವನ್ನು ದಾಖಲಿಸಿ, ಭೇದಿಸಿ, ಚರ್ಚಿಸಿ, ಶೋಧಿಸುವ ಜಾಣ್ಮೆಯನ್ನು ಆಂತರಿಕ ದೂರು ಕಮಿಟಿಯ ಸದಸ್ಯರಲ್ಲಿ ಬೆಳೆಸುವುದು. ಚಹಾ ವಿರಾಮದಲ್ಲಿ ಕೂಡ ತನ್ನ ಕಚೇರಿಯ ಉದ್ಯೋಗ ನಿರತ ಮಹಿಳೆಯರು ಲೈಂಗಿಕ ಕಿರುಕುಳಕ್ಕೆ ಒಳಗಾಗದಂತೆ ಅವರನ್ನು ಸಂರಕ್ಷಣೆ ಮಾಡುವ ಹೊಣೆಗಾರಿಕೆ ಉದ್ಯೋಗದಾತನಿಗೂ ದೂರು ದಾಖಲಿಸುವುದು ಹೇಗೆ? 2013ರ ಫೋಶ್ ಕಾಯಿದೆಯ ಪ್ರಕಾರ ಯಾವುದೇ ಉದ್ಯೋಗ ನಿರತ ಮಹಿಳೆ ತನಗಾದ ಲೈಂಗಿಕ ಕಿರುಕುಳದ ಬಗ್ಗೆ ಘಟನೆ ನಡೆದ 3 ತಿಂಗಳ ಒಳಗಾಗಿ ಬರಹ ರೂಪದ ದೂರನ್ನು ಆಂತರಿಕ ದೂರು ಕಮಿಟಿಗೆ ನೀಡಬೇಕು. ಸಂತ್ರಸ್ತೆ ದೂರು ನೀಡುವ ಸ್ಥಿತಿಯಲ್ಲಿ ಇಲ್ಲ ಎಂದಾದರೆ ಈ ಘಟನೆ ಬಗ್ಗೆ ತಿಳಿದಿರುವ ಜವಾಬ್ದಾರಿಯುತ ಸಹೋದ್ಯೋಗಿ ದೂರು ಕೊಡಬಹುದು. ಆಂತರಿಕ ದೂರು ವಿಭಾಗದ ಜವಾಬ್ದಾರಿಗಳು: ಯಾವುದೇ ಮಹಿಳೆ ಸಿಬ್ಬಂದಿ ತನಗಾದ ಲೈಂಗಿಕ ಕಿರುಕುಳದ ಬಗ್ಗೆ ಆಂತರಿಕ ದೂರು ವಿಭಾಗಕ್ಕೆ ದೂರು ದಾಖಲೆ ಮಾಡಿದ ತಕ್ಷಣ ಆಂತರಿಕ ಕಮಿಟಿ ಆ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ನಡೆಸಬೇಕು. ಸಂತ್ರಸ್ತೆಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಚ್ಚರ ವಹಿಸಬೇಕು. ತಾವು ನಡೆಸಿದ ತನಿಖೆಯ ಬಗ್ಗೆ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಬೇಕು. ಇನ್ನು ಶಿಕ್ಷೆ ಏನು ಕೊಡಬೇಕು ಅಂದರೆ, ಸುಪ್ರೀಂ ಕೋರ್ಟ್ ಜಾರಿಗೊಳಿಸಿದ ಫೋಶ್ ಕಾಯಿದೆ ಪ್ರಕಾರ ಕೆಲಸ ಮಾಡುವ ಸ್ಥಳಗಳಲ್ಲಿ ಮಹಿಳೆ ಲೈಂಗಿಕ ಕಿರುಕುಳಕ್ಕೆ ಒಳಗಾದ ಬಗ್ಗೆ ಸಾಬೀತಾದಲ್ಲಿ ಕಿರುಕುಳ ನೀಡಿದ ವ್ಯಕ್ತಿ ಅಪರಾಧ ಕಾನೂನು ಕಾಯ್ದೆ ಸೆಕ್ಷನ್ 351ರ ಪ್ರಕಾರ ಈ ಕೆಳಗಿನ ಕೆಲವು ಶಿಕ್ಷೆಗಳಿಗೆ ಒಳಗಾಗ್ತಾನೆ. ಅನುಚಿತವಾಗಿ ಸ್ಪರ್ಶಿಸುವ ಅಪರಾಧ ಕ್ರಿಮಿನಲ್ ಲಾ ಆಕ್ಟ್ 2013 ಅಡಿಯಲ್ಲಿ 1 ರಿಂದ 5 ವರ್ಷ ಜೈಲು ಶಿಕ್ಷೆ. ಮಹಿಳೆಯ ಗಮನಕ್ಕೆ ಬಾರದಂತೆ ಆಕೆಯ ಭಾವಚಿತ್ರ ತೆಗೆಯುವುದನ್ನು, ನೋಡುವುದನ್ನು, ಹಂಚುವುದನ್ನು ಇತ್ಯಾದಿಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಕಾಯಿದೆ 2000ರ ಪ್ರಕಾರ 1 ರಿಂದ 7 ವರ್ಷ ಜೈಲು ಶಿಕ್ಷೆ. ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂಥ ಪದಗಳ ಬಳಕೆ, ಚಿತ್ರ, ವಿಚಿತ್ರ ಹಾವಭಾವ ಪ್ರದರ್ಶನ ಇತ್ಯಾದಿ ಅಸಭ್ಯ ವರ್ತನೆಗೆ 2013ರ ಕ್ರಿಮಿನಲ್ ಕಾಯಿದೆ ಪ್ರಕಾರ 3 ವರ್ಷ ಜೈಲು ಶಿಕ್ಷೆ. ಅಧೀನ ನೌಕರರ ಜೊತೆ ಸಹಮತ ಲೈಂಗಿಕ ಸಂಬಂಧ ಹೊಂದಿದ್ದರೂ ಅಪರಾಧ. ಕಾಯಿದೆಯಡಿಯಲ್ಲಿ 5 ರಿಂದ 10 ವರ್ಷ ಜೈಲು ಮತ್ತು ದಂಡ. ಒಟ್ಟಿನಲ್ಲಿ ಇಂದು ಉದ್ಯೋಗಸ್ಥ ಮಹಿಳೆ ತನಗಾಗುತ್ತಿರುವ ಲೈಂಗಿಕ ಕಿರುಕುಳವನ್ನು ಅವಡುಗಚ್ಚಿ ಸಹಿಸಿಕೊಳ್ಳಬೇಕಾದ ಅನಿವಾರ್ಯತೆ ಏನಿಲ್ಲ. ಆಕೆಗೆ ಕಾನೂನಿನ ರಕ್ಷಣೆ ಇದೆ. ಆ ಬಗ್ಗೆ ಅರಿವು ಇರಬೇಕು ಅಷ್ಟೇ. ಮಹಾಭಾರತದ ಒಂದು ಪ್ರಸಂಗ. ಶ್ರೀಕೃಷ್ಣ ಕೌರವನಿಗೆ ಹೇಳುತ್ತಾನೆ, ನ್ಯಾಯಯುತವಾಗಿ ಪಾಂಡವರಿಗೆ ಏನು ಸಲ್ಲಬೇಕೋ ಅದನ್ನು ಕೊಟ್ಟುಬಿಡು, ಅನ್ಯಾಯ ಅಧರ್ಮದಿಂದ ಒಳಿತಾಗುವುದಿಲ್ಲ. ಆಗ ಕೌರವ ಹೀಗೆ ಹೇಳುತ್ತಾನೆ, ಜಾನಾಮಿ ಧರ್ಮನಂ ನ ಚಮೆ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನ ಚಾಮೆ ನಿವೃತ್ತಿ. ಧರ್ಮ ಒಳ್ಳೆಯದು ಯಾವುದು ನನಗೆ ಗೊತ್ತು ಕೃಷ್ಣ, ಆದರೆ ಅದನ್ನು ಆಚರಿಸಲು ಆಗುತ್ತಿಲ್ಲ. ಅಧರ್ಮ ಅಕ್ರಮ ಯಾವುದು ಅದು ನನಗೆ ಗೊತ್ತು, ಆದರೆ ಅದರಿಂದ ಬಿಡುಗಡೆ ಇಲ್ಲ. ಈ ಮನಸ್ಥಿತಿ ಕೆಲವ ಕೌರವನೊಬ್ಬನದ್ದೇ ಅಲ್ಲ, ಅಂತಹ ಪರಿಸ್ಥಿತಿ ಕೆಲವರಿಗೆ ಇರಬಹುದು. ಆದರೆ ಇಂಥ ಅಧೋಗತಿಗೆ ಮಾನವರಾರೂ ಇಳಿಯದಿರಲಿ. ನಾರಿಯರು ನಿರ್ಭೀತಿಯಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗುವಂತಹ ವಾತಾವರಣ ದೊರೆಯಲಿ ಎಂದು ಆಶಿಸೋಣ.